ಇವತ್ತು ನಾನು ಮಾಡಿರೋಂಥ ಸ್ಪೆಷಲ್ ಡಯಟ್ ಫುಡ್ಡು ಟಂಟಡಾಯ್ ಕೊಬ್ಬರಿ ಎಣ್ಣೆ ಏನಾದ್ರು ಹಾಕ್ಬೇಕು ಅದಕ್ಕೆ. ನಾನು ದಿನ ಸಂಜೆ ಈ ಪಾರ್ಕಲ್ಲೇ ವಾಕಿಂಗ್ ಮಾಡೋದು. ಬಟ್ ನನಗೆ ಲೆಗ್ಸೇ ಸ್ಟ್ರಾಂಗ್ ಆಗಬೇಕು ಅಂತ ತುಂಬ ಇಷ್ಟ. ಸೊ ಲೆಟ್ಸ್ ಸ್ಟಾರ್ಟ್. 50 ದಿನ ಆಯಿತು, ಇವತ್ತು 51ನೇ ದಿನ. ಇನ್ನು 127 ದಿನ ಹೆಂಗೆ ಮಾಡ್ತೀವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹಂಡ್ರೆಡ್ಸ್ ಆಫ್ ವರ್ಕೌಟಲ್ಲಿ ಇದು ಕೂಡ ಒಂದು. ನಾನು ವರ್ಕೌಟ್ ಆದಮೇಲೆ ಏನು ಕುಡಿತೀನಿ, ಮನೆಗೆ ಹೋಗಿ ಏನು ತಿಂತೀನಿ ಅನ್ನೋದನ್ನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ. ಇದೊಂಚೂರು ದೊಡ್ಡದಾಗಲಿ ನಾನೇ ಇದನ್ನು ಕಿಡ್ನಾಪ್ ಮಾಡ್ತೀನಿ. ಬಟ್ ಇದು ಸಖತ್ ಸ್ಟ್ರಾಂಗ್ ಆಗಿರುತ್ತೆ. ಹಾಯ್, ಎಲ್ಲ ಹೇಗಿದ್ದೀರಾ? ಜಾನ್ವಿ ಕಿರಣ್ ವ್ಲಾಗ್ಸ್ಗೆ ಸ್ವಾಗತ. ಬನ್ನಿ, ಇವತ್ತು ಜಿಮ್ಗೆ ಹೋಗಕ್ಕೆ ಮುಂಚೆ ಡೈಲಿ ರೂಟೀನ್ ತೋರಿಸ್ತೀನಿ. ಯಾಕೋ ನಿದ್ರೆ ಆಗಿಲ್ಲ ನನಗೆ ಸರಿಯಾಗಿ. ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೆ. ಕರೆಕ್ಟಾಗಿ 12 ಗಂಟೆಗೆ ಯಾವನೋ ಪಟಾಕಿ ಹೊಡೆದ. ಫುಲ್ಲು ಒಂಥರ ಹಾರ್ಟ್ ಬೀಟ್ ಎಲ್ಲ ಫಾಸ್ಟಾಗಿ ತಲೆ ಮೇಲೆ ಹೊಡೆದಂಗಾಯ್ತು. ಆಮೇಲೆ ಎದ್ದೆ. ಅದಾದ್ಮೇಲೆ ನಿದ್ರೆನೇ ಬಂದಿಲ್ಲ. ಸೊ ಅದಕ್ಕೆ ಇವತ್ತು ಜಿಮ್ಗೆ ಹೋಗಕ್ಕೆ ಮುಂಚೆ ಒಂದು ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬ್ಲ್ಯಾಕ್ ಕಾಫಿ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ಕಾಫಿ ತುಂಬ ಸಿಂಪಲ್ಲು. ಇದರಲ್ಲಿ ಕುಡಿತೀನಿ, ಯಾಕಂದರೆ ಬ್ಲ್ಯಾಕ್ ಕಾಫಿ ಕುಡಿಯೋದಕ್ಕೆ ಮಜಾ ಬರೋದೇ ಈ ಥರ ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ. ಒಂದು ಸ್ವಲ್ಪ ನೀರು ಕಾಯ್ತಾ ಇದೆ. ಅದಕ್ಕೆ ಕುದಿಯೋಷ್ಟರಲ್ಲಿ ಸ್ಟ್ರಾಂಗ್ ಕಾಫಿ ಅಂತೇನಿಲ್ಲ, ಒಂಚೂರು ಲೈಟಾಗೆ ಮಾಡ್ಕೋತಾ ಇದ್ದೀನಿ. ನಾವು ವರ್ಕೌಟ್ ಮಾಡೋಕ್ಕೆ ಮುಂಚೆ ಈ ಮೂಡಿಲ್ಲ ಅಥವಾ ಲೋಕಿ ಮೂಡಲ್ಲಿ ಇರಬೇಕಾದ್ರೆಲ್ಲ ಈ ಥರ ಬ್ಲ್ಯಾಕ್ ಕಾಫಿ ಕುಡಿದ್ರೆ, ಸೊ ಅದಕ್ಕೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಪ್ರೀ ವರ್ಕೌಟ್ ಅಂತಂದರೆ ಬರೀ ಕಾಫಿ ಪುಡಿ, ಬಿಸಿ ನೀರು ಅಷ್ಟೇ. ನೀರು ಕುದ್ದಿತ್ತು, ಈ ಥರ ಜಸ್ಟ್ ಈ ಥರ ಬಿಸಿ ಆದರೆ ಸಾಕು. ಕೊಬ್ಬರಿ ಎಣ್ಣೆ ಏನಾದ್ರು ಹಾಕ್ಬೇಕು ಅದಕ್ಕೆ. ಅಷ್ಟೇ, ಇನ್ನೊಂದು ಚೂರು ಹಾಕೋಣ. ನನಗೆ ಸ್ವಲ್ಪ ಲೈಟಾಗಿರಬೇಕು. ಸೊ ಕಾಫಿ ಟೀ ಕುಡಿಬಾರ್ದು ಅನ್ನೋರು ಈ ರೀತಿ ಅಟ್ಲೀಸ್ಟ್ ಒಂಚೂರು ಬಿಸಿ ನೀರಲ್ಲಿ ಈ ಥರ ಕಾಫಿ ಪುಡಿ ಹಾಕೊಂಡು ಕುಡಿದ್ರೂ ನಿಮಗೆ ಅದೇ ಕಾಫಿ ಕುಡ್ದಷ್ಟೇ ಫೀಲ್ ಆಗುತ್ತೆ. ಗ್ಯಾಸ್ಟ್ರಿಕ್ಕು ಮತ್ತು ಆ್ಯಸಿಡಿಟಿ ಇರೋರೆಲ್ಲ ಖಾಲಿ ಹೊಟ್ಟೆಲಿ ಕುಡಿಯೋಕೆ ಹೋಗ್ಬೇಡಿ. ನಿದ್ರೆ ಮಾಡೋಕ್ಕೂ ಇನ್ನೊಂದು 4 ಅವರ್ ಮುಂಚೆ ಇದನ್ನ ಕುಡಿಯೋದು ಅವಾಯ್ಡ್ ಮಾಡಿ, ಓಕೆನಾ? ಫುಲ್ ಸ್ಟ್ರಾಂಗು ಇಷ್ಟೇ ನೋಡೋದು. ಕಲರ್ ಇಲ್ಲ ಅಷ್ಟೇ, ಬಟ್ ಇದು ಸಖತ್ ಸ್ಟ್ರಾಂಗ್ ಆಗಿರುತ್ತೆ. ಎಲ್ರಿಗೂ ಇದು ಸಪ್ಪೆ ಟೇಸ್ಟ್ ಇಷ್ಟ ಆಗಲ್ಲ. ಬಟ್ ಕಾಫಿ ಕೆಫೇನ್ ಇದೆಯಲ್ಲ, ಅದೊಂಥರ ಇನ್ಸ್ಟೆಂಟಾಗಿ ಮೂಡ್ ಬೂಸ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಕುಡಿಯೋದು. ಸೊ ಬೆಳಗ್ಗೆನೇ ಬೇಗ ಎದ್ದು ಇವತ್ತೊಂದು ಸ್ಪೆಷಲ್ ತಿಂಡಿ ಮಾಡಿದ್ದೀನಿ. ಏನು ಮಾಡಿದ್ದೀನಿ ಅಂದ್ಬಿಟ್ಟು ವರ್ಕೌಟ್ ಮುಗಿಸ್ಕೊಬಂದು ತೋರಿಸ್ತೀನಿ. ಆಮೇಲೆ ತಿಂತೀನಲ್ಲ ಆವಾಗ ತೋರಿಸ್ತೀನಿ, ಇವಾಗ ತೋರಿಸಲ್ಲ. ಇವಾಗ ನೋಡಿದ್ರೆ ನನಗೂ ತಿನ್ನೋಣ ಅನಿಸುತ್ತೆ. ಬನ್ನಿ ವರ್ಕೌಟ್ಗೆ ಹೋಗೋಣ. ಏನು ವರ್ಕೌಟ್ ಮಾಡ್ತೀನಿ, ಹಿಂಗೆ ಕಿರಣ್ ವರ್ಕೌಟ್ ಪ್ರೋಗ್ರಾಮ್ ಕೊಟ್ಟಿದ್ದಾರಲ್ಲ, ಅದೆಲ್ಲ ನೋಡಿಕೊಂಡು ನಾನೇ ಹೆಂಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಹೋಗೋಣ. ಈ ರೋಡ್ ಯಾವುದಂತ ಗೊತ್ತಾ ನಿಮಗೆ? ನನ್ನ ಫೇವ್ರೆಟ್ ರೋಡ್ ಇದು. ನಮ್ಮ ಮನೆ ಹತ್ರ ಇರೋಂಥ ಒಂದು ಸ್ಪೆಷಲ್ ರೋಡ್ ಇದು. ಇಲ್ಲಿ ಬಂತಿದ್ದಂಗೆ ಏನೋ ಒಂಥರ ಖುಷಿ ಆಗ್ತದೆ. ಅದೇ ನಾನು ದಿನ ಸಂಜೆ ಆಲ್ಮೋಸ್ಟ್ ಈ ಪಾರ್ಕಲ್ಲೇ ವಾಕಿಂಗ್ ಮಾಡೋದು. ಇದೊಂದು ಲೇಕ್ ಥರ ಮಾಡಿದ್ದಾರೆ ಹೊಸದಾಗಿ. ಲೇಕ್ ಸುತ್ತ ಫುಲ್ಲು ವಾಕ್ ಮಾಡ್ಬೋದು. ಸಖತ್ ಫೀಲ್, ಒಳ್ಳೆ ಫೀಲ್ ಕೊಡುತ್ತೆ. ಇಲ್ಲಿ ಎದುರುಗಡೆನೇ ಪೊಲೀಸ್ ಸ್ಟೇಷನು. ಇದು ಯಾವ ರೋಡ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಏನಾಯಿತು? ಯಾವುದೋ ಹಳೆ ಗಾಡಿನ ಟೂ ಮಾಡೋದಕ್ಕೆ ರೋಡೆಲ್ಲ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಇದು ನಮ್ಮ ನಾಗರಬಾವಿ, ನಾನು ಹುಟ್ಟು ಬೆಳೆದಿದ್ದು ಈ ಏರಿಯಾ. ಎಷ್ಟು ಓಡಾಡಿದ್ದೀವೋ ಇಲ್ಲೆಲ್ಲ ಗೊತ್ತಿಲ್ಲ. ನಾವಂತೂ ಚಿಕ್ಕವ್ರು ಇರಬೇಕಾದ್ರೆ. ಸೊ ನಮ್ಮ ಸ್ಟುಡಿಯೋ ಬಂದ್ವಿ ಆಲ್ಮೋಸ್ಟು. ಇಲ್ಲೇ ಡೌನ್ ಹೋದರೆ ವಿಲೇಜ್ ಹೈಪರ್ ಬಜಾರ್ ಬರುತ್ತೆ. ಸೊ ಇಲ್ಲೇ ಒಂದು ಅಪೋಲೋ ಇತ್ತು ಫಸ್ಟು, ಇಲ್ಲೇ ಕಾರ್ನರಲ್ಲಿ. ಇಲ್ಲಿಂದ ರೈಟ್, ಈ ಕಡೆಯಿಂದ ಬಂದರೆ ರೈಟು, ಆ ಕಡೆಯಿಂದ ಬಂದರೆ ಲೆಫ್ಟ್ ತೊಗೊಂಡ್ರೆ ಸೀರಾ ಹೋಗಿದ್ರೆ ಇಲ್ಲಿ ನಮ್ಮ KSF ಕಿರಣ್ ಸಾಗರ್ ಫಿಟ್ನೆಸ್. ಸೊ ನಾನು ಗಾಡಿ ಇಲ್ಲಿ ಪಾರ್ಕ್ ಮಾಡೋದು. ಇಷ್ಟೊಂದು ಜಾಗ ಖಾಲಿ ಇದೆ ನೋಡಿ. ದಿನಾಗಲೂ ನಾನು ವರ್ಕೌಟ್ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಎಲ್ಲಿ ಬರುತ್ತೆ ನಿಮ್ಮ ಜಿಮ್ಮು, ಎಲ್ಲಿ ಬರುತ್ತೆ ನಿಮ್ಮ ಜಿಮ್ಮು ಅಂತ ಕೇಳ್ತಾರಲ್ಲ. ಇವತ್ತು ವಿತ್ ರೂಟ್ ತೋರಿಸ್ಬಿಟ್ಟಿದ್ದೀನಿ, ನೋಡ್ಕೊಳ್ಳಿ ಆಯಿತಾ. ಮತ್ತು ಇದು ಜಿಮ್ಮಲ್ಲ, ಇದು ಪರ್ಸ್ನಲ್ ಟ್ರೈನಿಂಗ್ ಸ್ಟುಡಿಯೋ. ಇಲ್ಲೇನಂದರೆ ಸ್ಪೆಷಲೈಸೇಷನ್ 1-on-1 ಸೆಷನ್ ಇರುತ್ತೆ. 100% ರಿಸಲ್ಟ್ ಓರಿಯೆಂಟೆಡ್ ಥರ ಇದು. ಸೊ ನೀವು ಯೂಶ್ವಲಿ ವರ್ಕೌಟ್ ಮಾಡ್ಬೇಕಾದ್ರೆ ಇನ್ನೊಬ್ರು ಯಾರೋ ದುರ್ಗುಡ್ಸ್ಕೊಂಡು ನೋಡೋದು ಯೂಶ್ವಲಿ ಜಿಮ್ಮಲ್ಲಿ ನಡೆಯೋದಿದೆ. ಅದಕ್ಕೆ ನಾನು ಜಿಮ್ಗೆ ಎಷ್ಟು ಸರಿ ಹೋಗಿ ಮೆಂಬರ್ಶಿಪ್ ತೊಗೊಂಡಿರ್ತೀನಿ. 1 ದಿನ 2 ದಿನ ಹೋಗ್ತೀನಿ, 1 ತಿಂಗಳು ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ತಿಂಗಳು ಹೋಗಿರ್ತೀವಿ. ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ ಅಂತ ಹೆಣ್ಮಕ್ಳಿಗೆ ಒಂಥರ ಫೀಲ್ ಆಗುತ್ತೆ, ಹೋಗೋದಕ್ಕೆ ಇಷ್ಟ ಆಗೋಲ್ಲ. ಸೊ ಆ ಥರ ಎಲ್ಲ ಇಲ್ಲಿ ನಡೆಯೋಲ್ಲ. ಅದಕ್ಕೆ ನಿಮ್ಮ ಒಬ್ರಿಗೆ ಅಂತಲೇ 1 hour, ಅಪ್ಪಬ್ಬ ಅಂದ್ರೂ 2. ಸೊ ಅವ್ರವ್ರಿಗೆ ಅಂತ ಒಬ್ಬೊಬ್ಬರು ಪರ್ಸ್ನಲ್ ಟ್ರೈನರ್ಸ್ ಇಟ್ಟಿರ್ತೀವಿ. ಅವರೇ ನಿಮಗೆ ವಿತ್ ವರ್ಕೌಟ್ ಡಯಟ್. ಸೊ ಕಿರಣ್ ಇಲ್ಲಿ ನೀವು ನೋಡೋಕ್ಕಾಗಲ್ಲ ಬಿಡಿ. ಕಿರಣ್ ಬಾಸ್ ಅವ್ರ ಮನೇಲಿರ್ತಾರೆ, ದುಬೈಲಿರ್ತಾರೆ, ಮೀಟಿಂಗಲ್ಲಿ ಇಲ್ಲಿ ಅಂತ ಹೋಗಿರ್ತಾರೆ. ಸೊ ಕಿರಣ್ ಅವ್ರ ಟೀಮಲ್ಲಿ ಇಲ್ಲೆಲ್ರಿಗೂ ಗೈಡ್ ಮಾಡ್ತಾರೆ.
ಸೊ ನಾನು ಆಲ್ರೆಡಿ ನಾನೇ ನೋಡಿಕೊಂಡು ಅವರು ಕಿರಣ್ ನನಗಿಂದ ಇಷ್ಟಂತ ವರ್ಕೌಟ್ ಚಾರ್ಟ್ ಹಾಕ್ಕೊಟ್ಬಿಟ್ಟಿರ್ತಾರೆ. ನಾನು ಅದನ್ನ ನೋಡಿಕೊಂಡು ಅಲ್ಲಿ ಇಲ್ಲಿ ನಾನೇ ನನ್ನ ಮಿಷಿನ್ ಸೆಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡಿ ತೋರಿಸ್ತೇನೆ. ಕಿರಣ್ ಸಾಗರ್ ಫಿಟ್ನೆಸ್ಗೆ ಸ್ವಾಗತ ಸುಸ್ವಾಗತ. ಸೊ ನಂಗೆ ಸುಮಾರು ಜನ ಮೆಸೇಜ್ ಮಾಡ್ತೀರಾ, ನೀವು ವರ್ಕೌಟ್ ಮಾಡೋ ಟೈಮಲ್ಲಿ ಯಾರೂ ಇರೋದಿಲ್ವಲ್ಲ, ನೀವು ಒಬ್ಬರೇ ಇರ್ತೀರಾ ಹೆಂಗೆ ಅಂತ. ನಾನು ಇವ್ರಿಗೆ ಫೋನ್ ಮಾಡಿ ಕೇಳಿಕೊಂಡು ಯಾರಿಗೂ ಕ್ಲೈಂಟ್ಸ್ ಇಲ್ಲ ಅನ್ನೋ ಟೈಮಲ್ಲಿ ಬರ್ತೀನಿ. ಆ್ಯಂಡ್ ನಾನು ಆವಾಗಲೇ ಹೇಳಿದ್ನಲ್ಲ, ಇದು ಪರ್ಸ್ನಲ್ ಟ್ರೈನಿಂಗ್ ಸ್ಟುಡಿಯೋ ಆಗಿರೋದ್ರಿಂದ ಒಬ್ಬೊಬ್ಬರಿಗೆ ಅಂತ ಪರ್ಟಿಕ್ಯುಲರಾಗಿ ನಾವು ಅವ್ರವ್ರ ಅಪಾಯಿಂಟ್ಮೆಂಟು ಅಥವಾ ಅವ್ರವ್ರದ್ದು ಸ್ಲಾಟ್ ಬುಕ್ ಮಾಡ್ಕೊಂಡಿರ್ತಾರೆ. ಇಬ್ಬರು ಟ್ರೈನರು, ಇಬ್ಬರು ಕ್ಲೈಂಟ್ಸ್. ಸೊ ಯಾವ ಸ್ಲಾಟ್ಸ್ ಫ್ರೀ ಇರುತ್ತೋ ಆ ಟೈಮಲ್ಲಿ ನಾನು ಬರ್ತೀನಿ. ಯಾಕಂದರೆ ನಾನು ವೀಡಿಯೋಸ್ ಮಾಡ್ಬೇಕಾದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು. ಸೊ ಹಾಗಾಗಿ ನಾನೇ ಒಂದು ಸಪ್ರೇಟ್ ಟೈಮ್ ಇಟ್ಕೊಂಡು ನನಗೆ ಅಂತ ಒಂದು ಈ ಟೈಮಲ್ಲಿ ಸ್ವಲ್ಪ ಖಾಲಿ ಇರುತ್ತೆ, ಆವಾಗ ಬಂದು ವರ್ಕೌಟ್ ಮಾಡ್ಕೊತೀನಿ. ಯಾರೂ ಇಲ್ಲ ಅಂತೆಲ್ಲ ಏನೂ ಇಲ್ಲ, ಅಲ್ಲಿ ರಿಸೆಪ್ಷನಿಸ್ಟ್ ಇರ್ತಾರೆ, ಕಿರಣ್ ರೂಮ್ ಇದೆ, ಅಲ್ಲಿ ನಮ್ಮ ಮ್ಯಾನೇಜರ್ಸು ಮತ್ತು ಟ್ರೈನರ್ಸ್ ಎಲ್ಲ ಇರ್ತಾರೆ. ಸೊ ಆ ಥರ ಯಾರಾದರೂ ಇದ್ದೇ ಇರ್ತಾರೆ. ಸೊ ಆಫ್ಟರ್ ಸರ್ಜರಿ ಒಂದು 6 ತಿಂಗಳು ಬ್ರೇಕ್ ಆದಮೇಲೆ ಇವಾಗ ಮತ್ತೆ 177 ಡೇಸ್ ಅಂತ ಚಾಲೆಂಜ್ ಸ್ಟಾರ್ಟ್ ಮಾಡಿದೆ. ನಿಮಗೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ 50 ದಿನ ಆಯಿತು, ಇವತ್ತು 51ನೇ ದಿನ. ಇನ್ನು 127 ದಿನ ಹೆಂಗೆ ಮಾಡ್ತೀವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. 50 ದಿನದಲ್ಲಿ ನನ್ನನ್ನು ನಾನು ಸ್ಟ್ರಾಂಗ್ ಮಾಡಿಕೊಂಡು ಒಳ್ಳೆ ಒಂಥರ ಅಂದರೆ ಡಯಟೇನು ಅಷ್ಟು ಚೆನ್ನಾಗಿ ಮಾಡಿಲ್ಲ ನಾನು, ಐ ಅಗ್ರಿ. ಬಟ್ ಏನಂದರೆ ನಾನು ಪ್ರಾಪರಾಗಿ ವರ್ಕೌಟ್ ಮಾಡಿದ್ದೀನಿ, ಸ್ಟ್ರಾಂಗ್ ಆಗಿದ್ದೀನಿ, ತುಂಬ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ದೀನಿ. ನಾನು ವರ್ಕೌಟ್ ಮಾಡೋದು ಅಂತಂದ್ರೇ ಒಂಥರ ಭಯ ಇವ್ರಿಗೆಲ್ಲರಿಗೂ ಜಿಮ್ಮಿಗೆ ಕರ್ಕೊಂಡು ಹೋಗೋದಕ್ಕೇ ನನಗೆ ಪೂಸಿ ಹೊಡಿತಾ ಇರಬೇಕು. ಬಟ್ ಇವಾಗೆಲ್ಲ ನಾನೇ ಬಂದು ಮಾಡ್ಕೊತೀನಿ. ಸೊ ಇನ್ನೂ 127 ಡೇಸ್ ಹೆಂಗೆ ಮಾಡೋದು, ಹೆಂಗೆ ಎಷ್ಟು ಚೆನ್ನಾಗಿ ಫ್ಯಾಟ್ ಲಾಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್. ಅದನ್ನು ನಾವು ತುಂಬ ಡೀಪಾಗಿ ಓದಿದ್ರೇ ಗೊತ್ತಾಗೋದು. ಸೊ ಪಿಕ್ಚರ್ ಅಭಿ ಬಾಕಿ ಹೇ. ಬನ್ನಿ ಯಾವ ವರ್ಕೌಟ್ ಇವತ್ತು ಮಾಡೋದು ಮತ್ತು ನನ್ನ ವರ್ಕೌಟ್ ಪ್ಲ್ಯಾನ್ ಏನು ಇವತ್ತು ಅನ್ನೋದೆಲ್ಲ ಡೀಟೇಲಾಗಿ ತೋರಿಸ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಇವತ್ತು ಲೆಗ್ ಡೇ ಮಾಡ್ತಾ ಇದ್ದೀವಿ. ಲೆಗ್ ಡೇನಲ್ಲಿ ಫಸ್ಟ್ ವರ್ಕೌಟ್ ಸ್ಕ್ವಾಟ್ಸ್ ಆಗಿರೋದ್ರಿಂದ ನಾನು ಈ ವೇರಿಯೇಷನಲ್ಲಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಬಾಡಿ ಆ್ಯಪಲ್ ಶೇಪಲ್ಲಿ ಇರೋದ್ರಿಂದ ನನ್ನ ವರ್ಕೌಟ್ ಸ್ಟಾರ್ಟ್ ಆಗಿದ ತಕ್ಷಣ ನಂದು ಫಸ್ಟ್ ಟೋನ್ ಆಗೋದೇ ಲೆಗ್ಸು. ಬಟ್ ನನಗೆ ಲೆಗ್ಸೇ ಸ್ಟ್ರಾಂಗ್ ಆಗಬೇಕು ಅಂತ ತುಂಬ ಇಷ್ಟ. ಸೊ ಆದಷ್ಟು ವೀಕ್ಲಿ 2 ಟೈಮ್ಸ್ ಗರ್ಲ್ಸು ಲೆಗ್ಸ್ ಮಾಡೋದು ತುಂಬ ಒಳ್ಳೆಯದು. ಸೊ ಲೆಟ್ಸ್ ಸ್ಟಾರ್ಟ್. ಎಸ್. ಅಯ್ಯೋ ಇದಕ್ಕೆ ಬಂದು ಸಿಕ್ಕಾಕೊಂಡ್ಬಿಡ್ತು ಮ್ಯಾಗ್ನೆಟ್ಟು. ಇಲ್ಲಿಂದ ಇಲ್ಲಿಗೆ ಇದಕ್ಕೆ ಕಬ್ಬಣ ಅಲ್ವಾ, ಇದು ಬೇಗ ಬಂದು ಇದು ಮಾಡ್ಕೊಂಬಿಡ್ತು. ಲೆಟ್ಸ್ ಸ್ಟಾರ್ಟ್. ಸೊ ಎಷ್ಟು ಡೀಪ್ ಆಗುತ್ತೋ ಅಷ್ಟು ಡೀಪಾಗಿ ಹೋಗಬೇಕು. ಈ ವರ್ಕೌಟ್ನ ಬೇರೆ ಫುಟಲ್ಲಿ ಮಾಡೋದು ಒಳ್ಳೆಯದು, ಬಟ್ ನನಗೆ ಶೂ ಹಾಕ್ಕೊಂಡು ಮಾಡೋದು ಇಷ್ಟ ಅಂತ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವರ್ಕೌಟು ಬಾರ್ಬಲ್ ಹಿಪ್ ಥ್ರಸ್ಟ್. ಇದಕ್ಕೆ ಶೂ ಬಿಚ್ಚಿ ಸಾಕ್ಸ್ ಬಿಚ್ಚಿ ಮಾಡಿದ್ರೇ ನಮಗೆ ಗ್ರಿಪ್ ಸಿಗೋದು. ಅಂದರೆ ಅದರಲ್ಲೂ ಶೂ ಇಲ್ಲದೆ ಮಾಡಿದ್ರೆ ಒಳ್ಳೆಯದು, ಬಟ್ ನನಗೆ ಕಂಫರ್ಟಬಲ್ ಆಗಿಬಿಟ್ಟಿದೆ ಶೂ ಹಾಕ್ಕೊಂಡು. ಸೊ ನಮ್ಮ ಕಾಲಲ್ಲಿ ಗ್ರಿಪ್ ತುಂಬ ಇಂಪಾರ್ಟೆಂಟ್ ಈ ವರ್ಕೌಟ್ಗೆ. ಹಿಪ್ ಥ್ರಸ್ಟ್ ಮಾಡಬೇಕಾದ್ರೆ ಕಾಲು ಇಷ್ಟಿಟ್ಕೊಂಡು ನಾವು ಮೇಲೆ ಹೋಗ್ಬೇಕಾದ್ರೆ 90 ಡಿಗ್ರಿ ಅವ್ರ ಉಲ್ಟಾ ಎಲ್ ಆ ಶೇಪಲ್ಲಿದ್ದರೆ ದಟ್ಸ್ ದ ಪರ್ಫೆಕ್ಟ್ ಫಾರ್ಮ್ ಫಾರ್ ಹಿಪ್ ಥ್ರಸ್ಟ್. ಓಕೆ, ಲೆಟ್ಸ್ ಡೂ ಇಟ್. ಓಕೆ, ಸೊ ನಮ್ಮ ಸ್ಟುಡಿಯೋನಲ್ಲಿರೋಂಥ ಮತ್ತೊಂದು ಸ್ಪೆಷಲ್ ಎಕ್ವಿಪ್ಮೆಂಟ್ ಅಂದರೆ ಅದು ಪಿಲಾಟೆಸ್ ರಿಫಾರ್ಮರು. ಲೆಗ್ ಡೇಸಲ್ಲಿ ನಾನು ಜಾಸ್ತಿ ಪಿಲಾಟೆಸ್ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ನನಗೆ ಹೆವಿ ಲೆಗ್ ವರ್ಕೌಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಈ ಪಿಲಾಟೆಸ್ ಮಷೀನಲ್ಲಿ ಮೋರ್ ದ್ಯಾನ್ 100 ವರ್ಕೌಟ್ಸ್ ಮಾಡ್ಬೋದು. ಬಟ್ ಲೆಗ್ಸಲ್ಲಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ವರ್ಕೌಟ್ಸ್ ಇದೆ, ನಂಗೆ ತುಂಬ ಇಷ್ಟ. ಹಂಡ್ರೆಡ್ಸ್ ಆಫ್ ವರ್ಕೌಟಲ್ಲಿ ಇದು ಕೂಡ ಒಂದು. ಇಟ್ಸ್ ವೆರಿ ಸಿಂಪಲ್. ನೋಡೋಕ್ಕೆ ಎಷ್ಟು ಈಸಿಯಾಗಿ ಅನ್ನಿಸ್ತಿದೆಯೋ ಮಾಡೋಕ್ಕೆ ಅಷ್ಟು ಕಷ್ಟ ಇದೆ. ಅದ್ರ ವೆಯ್ಟ್ನ ನಾನು ಪುಷ್ ಮಾಡ್ತಾ ಇದ್ದೀನಿ. ಒಂಥರ ಸ್ಲೋ ಟೆನ್ಸ್ಡ್ ಇಲ್ಲೆಲ್ಲ ಈ ಮಸಲ್ಗೆ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ಬೇಸಿಕಲಿ ಇದು ಲೆಗ್ನ ಟೋನ್ ಮಾಡುತ್ತೆ. ಸೊ ವೈಸ್ ವರ್ಸ ಸಿಂಗಲ್ ಲೆಗ್ಗಲ್ಲೂ ಮಾಡ್ತೀನಿ. ಸಿಂಗಲ್ ಲೆಗ್ಗಲ್ಲಿ ಮಾಡೋದಕ್ಕೆ ಸ್ವಲ್ಪ
ಶಕ್ತಿ ಜಾಸ್ತಿ ಬೇಕು. ಸೊ ನಮ್ಮಲ್ಲಿ ಪಿಲಾಟೆಸ್ ಎಕ್ಸ್ಪರ್ಟ್ ಟ್ರೈನರ್ಸು ಇದ್ದಾರೆ. ಒಂದೆರಡು ವರ್ಕೌಟ್ ತೋರಿಸಿದ್ದೀನಿ, ಮಿಕ್ಕಿದ ಒಂದು 4-5 ವರ್ಕೌಟ್ ಇದೆ. ಅದನ್ನ ಮಾಡಿದ್ರೆ ನೀವೆಲ್ಲ ನೋಡೋಲ್ಲ ಪಕ್ಕ, ಎಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ಹೋಗೋರೆ ಜಾಸ್ತಿ. ನಿಮಗೆ ಇಂಟ್ರೆಸ್ಟ್ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿ ಹಾಕ್ತೀನಿ, ಕಾಮೆಂಟ್ ಮಾಡಿ. ಸೊ 100 ಕಾಮೆಂಟ್ಸ್ ಬಂದರೆ ಪೂರ್ತಿ ವೀಡಿಯೋ ಮಾಡಿ ಅಂತ ಕಾಮೆಂಟ್ಗಳು ಬಂದರೆ ಖಂಡಿತ ಪೋಸ್ಟ್ ಮಾಡ್ತೀನಿ. ಸೊ ಮಿಕ್ಕಿದ ವರ್ಕೌಟ್ಸ್ ಯಾವ್ಯಾವುದು ಅಂತ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ನಾನು ವರ್ಕೌಟ್ ಆದಮೇಲೆ ಏನು ಕುಡಿತೀನಿ, ಮನೆಗೆ ಹೋಗಿ ಏನು ತಿಂತೀನಿ ಅನ್ನೋದನ್ನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಅಮ್ಮ ಕಾಲೆಲ್ಲ ಫುಲ್ ನೋವು, ಇಲ್ಲಿಂದ ಇಲ್ಲಿವರೆಗೂ ಫುಲ್. ಇವತ್ತು ಇದ್ರ ಮಾಡಿದ್ದಲ್ವಾ, ಲೆಗ್ಸ್ ಮಾಡಿದ ತಕ್ಷಣ ನಡ್ಕೊಂಡು ಸ್ಟೆಪ್ಸ್ ಇಳಿಯೋಕ್ಕೂ ಕಷ್ಟ, ಆ ಥರ ಆಗ್ತದೆ. ಮೊದಲೆಲ್ಲ ಲೆಗ್ಸ್ ಡೇ ಅಂದರೆ ಸಿಕ್ಕಾಪಟ್ಟೆ ಹೇಟ್ ಮಾಡ್ತಿದ್ದೆ, ಸ್ಕಿಪ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಬಟ್ ಇವಾಗ ಲೆಗ್ಸ್ ಡೇ ತುಂಬ ಇಷ್ಟಪಟ್ಟು ಲೆಗ್ಸ್ ಮಾಡ್ತೀನಿ. ಯಾಕಂದರೆ ಹೆಣ್ಮಕ್ಳಿಗೆ ಎಲ್ಲದಕ್ಕಿಂತ ಜಾಸ್ತಿ ಲೆಗ್ಸ್ ಡೇ ತುಂಬ ಇಂಪಾರ್ಟೆಂಟ್ ಅಂತ ಕಿರಣ್ ಯಾವಾಗಲೂ ಹೇಳ್ತಾ ಇರ್ತಾನೆ. ಅದಕ್ಕೆ ನನಗೆ ಲೆಗ್ಸ್ ಡೇ ಅಂದರೆ ತುಂಬ ಇಷ್ಟ. ಹೋಗೋ ಅಂದವೇ ಒಂದು ಸ್ಪೆಷಲ್ ಡ್ರಿಂಕ್, ಬನ್ನಿ ಹೋಗೋಣ. ಅವಕಾಡೋ ಸ್ಟಾರ್ಟ್ ಆಯ್ತಾ ಮತ್ತೆ? ಅವಕಾಡೋ ಸೀಸನಾ? ಇದೊಂಚೂರು ದೊಡ್ಡದಾಗಲಿ, ನಾನೇ ಇದನ್ನು ಕಿಡ್ನಾಪ್ ಮಾಡ್ತೀನಿ. ಅಲ್ಲೊಂದಿದೆ ನೋಡಿ ದೊಡ್ಡದಾಗಿ, ಚೆನ್ನಾಗಿದೆ. ಆ್ಯಕ್ಚುಲಿ ಆಫ್ ಸೀಸನ್ಗಿಂತ ಈ ಥರ ರೋಡಲ್ಲಿ ಸೇಲ್ ಮಾಡ್ತಾರಲ್ಲ, ಅವ್ರ ಹತ್ರ ಸ್ವಲ್ಪ ಕಮ್ಮಿ. ಒಂದು kg ತೊಗೊಂಡೋದ್ರೆ 4-5 ಬರುತ್ತೆ ಆರಾಮಾಗಿ. ಡೈಲಿ ಒಂದು ತಿನ್ಬೋದು ಅಥವಾ ಮಿಲ್ಕ್ ಶೇಕ್ ಮಾಡ್ಕೊಡ್ಬೋದು. ನನ್ನ ಮಗನಿಗಂತೂ ಮೋಸ್ಟ್ ಫೇವ್ರೇಟ್ ಅವಕಾಡೋ. ಈ ಮರದಲ್ಲಿ ಬೆಳೆದಿರೋಂಥ ಒಂದು ಅವಕಾಡೋ ಬೀಜ ನಮ್ಮ ಮನೇಲಿ ತೊಗೊಂಡೋಗಿ ಹಾಕಿದ್ದೀನಿ. ಚೆನ್ನಾಗಿ ಬರ್ತಾಯಿದೆ ಗಿಡ. ಇಲ್ಲೊಂದು ಎಳ್ನೀರಿಲ್ಲ. ಅಯ್ಯೋ, ನಾನು ಇಲ್ಲೇನೋ ಸ್ಪೆಷಲ್ ಆಗಿರೋಂಥ ಒಂದು ಎಳ್ನೀರು ಕೊಡ್ತಾರೆ ನನಗೆ ತಾತ ಇಲ್ಲಿ. ಸೊ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದೆ. ನಾನು ಬ್ಯಾಡ್ ಲಕ್, ಇವತ್ತು ಎಳ್ನೀರು ಶಾಪ್ ಓಪನ್ ಇಲ್ಲ. ಝೆಪ್ಟೋ ಎಳ್ನೀರೇ ಗತಿ. ಎಳ್ನೀರು ಸಿಕ್ಕಿಲ್ಲ ಅಂದರೆ ಏನೋ ಪರವಾಗಿಲ್ಲ, ಬನಾನ ಇದೆ ಅಂತ ಬನಾನ ತಿಂತಾಯಿದ್ದೀನಿ. ಇವತ್ತು ನಾನು ಮಾಡಿರೋಂಥ ಸ್ಪೆಷಲ್ ಡಯಟ್ ಫುಡ್ಡು ಟಂಟಡಾಯ್, ರೈಸ್ ಜಾಸ್ತಿ ಹಾಕ್ಕೊಂಡ್ಕಿಂತ 3 eggs ಜೊತೆ ಸ್ವಲ್ಪ ರೈಸು, ಇದಕ್ಕೆ ಒಂದು ಸ್ವಲ್ಪ ಪ್ರತಿದಿನ ನಾನು ಬೆಳಗ್ಗೆನೇ ಎದ್ದು ತರಕಾರಿ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ. ತರಕಾರಿ ಅಟ್ಲೀಸ್ಟ್ ಸ್ಟೀಮ್ ಮಾಡ್ಕೋತೀನಿ. ಇವತ್ತು ವೆಜಿಟೇಬಲ್ಸ್ ಮಾಡ್ಕೊಳಕ್ಕಾಗಿಲ್ಲ, ಅದಕ್ಕೆ ಫೈಬರ್ಗೋಸ್ಕರ ಮೂಲಂಗಿ ಬೇಳೆ ಸಾರು ಮಾಡಿರ್ತೀವಿ. ಅದರಲ್ಲಿ ಇರೋಂಥ ಮೂಲಂಗಿಗಳೆಲ್ಲ ಎಸ್ಕೇಪ್ ಮಾಡ್ಕೋತಾ ಇದ್ದೀನಿ. ಸೊ ಇದಿಷ್ಟು ತಿಂದು ಡಯಟ್ ಅಂದ ತಕ್ಷಣ ನನ್ನ ಡಯಟ್ ಬಗ್ಗೆ ಗೊತ್ತು, 80-20 ಲೈಫ್ ಸ್ಟೈಲು. ನಾನೇನು ಪ್ರಾಪರಾಗಿ ಅಷ್ಟು ಸ್ಟ್ರಿಕ್ಟ್ ಡಯಟ್ ಎಲ್ಲ ಏನು ಮಾಡ್ತಾಯಿಲ್ಲ. ಅಲ್ಪ ಸ್ವಲ್ಪ ಅನ್ನ ಕೂಡ ತಿಂತೀನಿ. ಎಗ್ ಬಿರಿಯಾನಿ ಎಲ್ಲ ಮಾಡಿಟ್ಬಿಟ್ಟು ಇಮಿಡಿಯೇಟಾಗಿ ತಿನ್ನಬಾರ್ದು. 2-3 hours ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ತಿಂದು ನೋಡಿ, ಅದ್ರ ಮಜಾನೇ ಬೇರೆ. ಸಖತ್ತಾಗಿದೆ. ಇದ್ರ ರೆಸಿಪಿನೂ ಇದೇ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೇನೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಇದಾಗಿತ್ತು ನನ್ನ ಒಂದು ದಿನದ ಲಾಗ್. ನೋಡೋಣ ಹೇಗೆ ರೆಸ್ಪಾನ್ಸ್ ಮಾಡ್ತೀರಾ, ಹೇಗೆ ಸಪೋರ್ಟ್ ಮಾಡ್ತೀರಾ ಅಂತ. ಎಷ್ಟು ಚೆನ್ನಾಗಿ ನೀವು ರೆಸ್ಪಾನ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬೇಗ ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಆ್ಯಂಡ್ ತುಂಬ ಡಯಟ್ ಸೀಕ್ರೆಟ್ಸು ಎಲ್ಲನೂ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಫ್ರಿಡ್ಜ್ ಓಪನ್ ಮಾಡಿ ನೋಡಿದಾಗ ನನಗೆ ಸಿಕ್ಕಿದ್ದೆ ಈ ಬ್ಯಾಡ್ಗೆ ಹಸಿಮೆಣಸು. ನನ್ನ ಫ್ರೆಂಡ್ ಊರಿಂದ ತಂದು ಕೊಟ್ಟಿದ್ಲು. ಸೊ ಇದನ್ನ ಬಳಸಿ ಹೇಗೆ ಎಗ್ ಬಿರಿಯಾನಿ ಈಸಿಯಾಗಿ ಮಾಡೋದು ಅಂತ ತೋರಿಸ್ತೀನಿ. ಕಲರ್ ಇರೋಷ್ಟು ಖಾರ ಇರೋದಿಲ್ಲ. ಸೊ ಒಂದು 15-20 ಹಸಿಮೆಣಸನ್ನ ನಾನು ಮಿಕ್ಸಿಗೆ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಣ ಮೆಣಸಿನಕಾಯಿ ನೆನೆಸಿ ಕೂಡ ರುಬ್ಕೋಬಹುದು. ಇನ್ನು ಒಗ್ಗರಣೆಗೆ ಕುಕ್ಕರಲ್ಲಿ ಆಸ್ ಯೂಶುವಲ್ ಸ್ವಲ್ಪ ತುಪ್ಪ ಮತ್ತೆ ಎಣ್ಣೆ ಹಾಕೊಂಡು ಸ್ಪೈಸಸ್ ಎಲ್ಲ ಹಾಕೋಬೇಕು. ಸ್ಪೈಸಸ್ ಲಿಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಈರುಳ್ಳಿ ಹಾಕಿ ಅದು ಕೂಡ ಬಾಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತೆ ರುಬ್ಬಿರೋ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಟೊಮ್ಯಾಟೊ, ಉಪ್ಪು, ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಡು 2 ಎಗ್ ಹೊಡೆದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದ್ರೆ ಈ ಫ್ರೆಶ್ ಆಗಿರುವಂತ ಪಲಾವ್ ಎಲೆ. ಇದು ಕುಂದಾಪುರದಿಂದ ತಂದಿದ್ದು. ಇಲ್ಲೂ ಕೂಡ ಮಂಗಳೂರು ಸ್ಟೋರ್ಸ್ ಅಲ್ಲಿ ಕೇಳಿದ್ರೆ ತಂದ್ಕೊಡ್ತಾರೆ. ಇದೊಂದು ತುಂಬಾ ಸ್ಪೆಷಲ್ ಫ್ಲೇವರ್ ಕೊಡುತ್ತೆ. ನನ್ಗಂತೂ ಸಖತ್ ಫೇವ್ರೇಟ್. ಯಾವಾಗ ಊರಿಗೆ ಹೋದ್ರು ಇದನ್ನ ಮಿಸ್ ಮಾಡದೆ ತಗೋಬರ್ತೀನಿ. ನೆಕ್ಸ್ಟ್ 2.5 ಗ್ಲಾಸ್ ಅಕ್ಕಿ ಹಾಕೊಂಡು 4 ಗ್ಲಾಸ್ ಬಿಸಿ ಬಿಸಿ ನೀರು ಹಾಕೊಂಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಬೇಯಿಸಿಟ್ಟಿರೋ ಎಗ್ಸ್ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಒಂದೇ ವಿಜಿಲ್ಗೆ ಸಕ್ಕದಾಗಿರುವಂತ ಘಮ ಘಮ ಎಗ್ ಬಿರಿಯಾನಿ ಅಂಬೂರ್ ಸ್ಟೈಲ್ ನಲ್ಲಿ ತಯಾರಾಗುತ್ತೆ.